ಮಮ್ಮ ಇವಾಗ ಫ್ಲೋರಿಂಗು. ಸಾರಿ, ಇಲ್ಲೊಂದು ಪೈಪ್ ಬಂದಿದೆ, ಬೋರ್ ಸಂಪಿಂದ ಮೇಲೆ ಹೋಗುತ್ತೆ ನೀರು, ಕಾರ್ಪೊರೇಷನ್ದು. ಆಮೇಲೆ ಒಂದು ಪೈಪ್ ಹಾಕಿದ್ದಾರೆ. ಇದ್ರ ಮೇಲೆಲ್ಲ ಫ್ಲೋರಿಂಗ್ ಆಗುತ್ತೆ. ಸೊ ಫ್ಲೋರಿಂಗ್ ಯಾವಾಗ ಆಗುತ್ತೆ ಅನ್ನೋದನ್ನು ಕೇಳ್ಕೊಬೇಕು. ಆಮೇಲೆ ಇಲ್ಲಿ ಮತ್ತೆ ಇದು ಮಾಡಿದ್ದಾರೆ, ಹೋದ್ಸಲಿ ಹೊಡೆದಿದ್ರು. ಆಮೇಲೆ ಇಲ್ಲಿ ಪ್ಲಂಬಿಂಗ್ ಪೈಪು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರಲ್ಲ, ಹಿಂಗೆ ಬರುತ್ತೆ. ಪ್ಲಂಬಿಂಗ್ ಪೈಪ್ ಇನ್ನೂ ಕೆಳಗಡೆ ಬರುತ್ತೆ, ಬಂದ್ಬಿಟ್ಟು ಅದ್ರ ಮೇಲೆ ಫ್ಲೋರಿಂಗ್ ಹಾಕ್ತಾರೆ. ನೋಡಿ ಮುಂದ್ಗಡೆ ಎಲಿವೇಶನ್ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇವರು ಕೆಲಸ ಬರೀ ಇನ್ನು ಫ್ಲೋರಿಂಗ್ ಮುಂದೆ ನೋಡಿ, ಆ ಕಡೆ ಎಲ್ಲ ಮುಗಿದಿದೆ. ಅಲ್ಯೂಮಿನಿಯಂ ಡೋರ್ ಎಲ್ಲ ಬಂದಿದೆ, ಸಾರು ಎಲ್ಲ ತೆಗೆದುಬಿಟ್ಟಿದ್ದಾರೆ. ಕಂಪ್ಲೀಟ್ ಮನೆ ಇದಕ್ಕೆ ಇನ್ನೂ ಪೇಂಟಿಂಗ್ ಒಂದು ಆಗಬೇಕು. ಹಿಂಗೆ ಬರುತ್ತೆ, ಹಿಂಗೆ ಎಲ್ಲ ಮುಗ್ದಿದೆ. ಆಲ್ಮೋಸ್ಟ್ ಎಲ್ಲೇನ ಮುಗ್ದಿದೆ ಮಮ್ಮ. ಇದಕ್ಕೆ ಅದೇ ನೋಡಿ ಅಲ್ಯೂಮಿನಿಯಂ ಹಾಕಿದ್ದಾರೆ ನೋಡಿ, ಆರಾಮಾಗಿ ನೋಡ್ಬೋದು ಹೊರಗಡೆ. ನಾನೇ ನೋಡ್ತಾ ಇದ್ದೀನಿ ಹೊರಗಡೆ ಏನೇ ನಡೀತಾ ಇದೆ. ಸೊ ಇದೊಂದು ಗೋಡೆ ಬರಬೇಕು. ಲೈಟ್ ಹಾಕೋದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಬಟ್ ಹಾಕೊಳ್ಳಿ, ಏನು ಮಾಡೋಕ್ಕಲ್ಲ. ನೋಡಿ ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಪ್ಲಂಬಿಂಗ್ ಕೆಲಸನೂ ಅಷ್ಟೇ ತಗೊಂಡು. ಓಕೆ, ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಸಂಪಿಗೆ ನೀರು ಹೋಗೋಕ್ಕೆ ಕಾವೇರಿ ಪೈಪು ಈ ಸೈಡ್ ಇದೆ, ಹಿಂಗಿದೆ. ಸೊ ಇವಾಗ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಇವಾಗ ಈ ಕಡೆ ಯಾವುದು ಈ ಕಡೆ ಅಗದ್ಕೊಳ್ಳಿ ಮಮ್ಮ, ಈ ಕಡೆ ಅಗದ್ಕೊಳ್ಳಿ. ಈ ಕಡೆ ಏನು ಬೇಕಾಗಿಲ್ಲ. ಸೊ ಎಲ್ರದ್ದೆಲ್ಲ ಆಗಿದೆ. ಸುಮ್ಮನೆ ಅವ್ರು ಡಿಸ್ಟರ್ಬ್ ಮಾಡ್ಬಿಟ್ಟು ಮತ್ತೆ ಅದೊಂದು ಪ್ರಾಬ್ಲಮ್ ಆಗಬೇಡ. ಆ ಕಡೆ ಕಟ್ ಮಾಡಿಕೊಂಡು ಈ ಕಡೆನೇ ಬರಲಿ ಎಲ್ಲ. ಸೊ ಅದು ಇವಾಗಲೇ ಆಗಬೇಕು, ಯಾಕಂದರೆ ಫ್ಲೋರಿಂಗ್ ಆಗೋಷ್ಟೊಳಗಡೆ ಅದು ಮುಗಿಸ್ಬೇಕು. ಅದು ಮೇನ್. ಅದು ಅವ್ನು ಮತ್ತೆ ಎಲ್ಲ ಹೊಡಿಬೇಕಾಗುತ್ತೆ, ಮತ್ತೆ ಪ್ರಾಬ್ಲಮ್ಮು. ಎಲೆಕ್ಟ್ರಿಷಿಯನು ಅಷ್ಟೇ ಸೇಮ್. ಈ ಕಡೆ ಹೊಡೆಯೋದು ಬೇಡ, ಈ ಕಡೆ ತೆಗೆದಿದ್ದಾನೆ ಎಲೆಕ್ಟ್ರಿಷಿಯನ್ಗೆ. ಇಲ್ಲಿ ಅಲ್ಲಿ ತೆಗೆದಿದ್ದಾನೆ, ಎಲೆಕ್ಟ್ರಿಷಿಯನ್ ಇಲ್ಲಿ ತೆಗೆದಿದ್ದಾನೆ. ಇಲ್ಲಿಂದ ಸೀದಾ ಹೊರಗಡೆ ಹೋಗುತ್ತೆ ಅಲ್ಲಿಗೆ ಎಲೆಕ್ಟ್ರಿಕ್ ಬೋರ್ಡ್ ಮೀಟ್ರಿಗೆ. ಸೊ ಅವ್ರಿಗೆ ಹೇಳಬೇಕು, ಸ್ಪಷ್ಟವಾಗಿ ಹೇಳಬೇಕು, ಆ ಕಡೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರಲಪ್ಪ ಅಂತ. ಸೊ ಇಲ್ಲಿ ಎಲೆಕ್ಟ್ರಿಕ್ ಬೋರ್ಡ್ ಮೀಟ್ರ್ ಇಡ್ತಾರೆ, ಇಲ್ಲಿ ತೆಗಿತಾರೆ, ಇಲ್ಲಿಂದ ಸೀದಾ ಎಲೆಕ್ಟ್ರಿಕ್ ಬೋರ್ಡ್ ಮೀಟ್ರ್ ಬರುತ್ತೆ. ಸೊ ಇವಿಷ್ಟು ಇವೆರಡು ಮೇನ್ ಪಾಯಿಂಟ್ ಮಮ್ಮ. ಸೊ ಇವೆರಡು ಹೇಳ್ಬಿಟ್ರೆ ಅವ್ರಿಗೆ ಮುಗೀತು. ಸಾಲು